ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಮಕ್ಕಳನ್ನು ಮತ್ತು ಶಿಷ್ಯರನ್ನು ಅತಿಯಾಗಿ ಮುದ್ದು ಮಾಡುವುದರಿಂದ ಅನೇಕ ದೋಷಗಳು, ಗದರಿಸುವುದರಿಂದ ಅನೇಕ ಗುಣಗಳು ಇರುತ್ತವೆ. ಆದ್ದರಿಂದ ಮಕ್ಕಳನ್ನು ಶಿಷ್ಯರನ್ನು ಶಿಸ್ತಿನಿಂದ ಎದುರಿಸುತ್ತಿರಬೇಕು. ಯಾವಾಗಲೂ ತುಂಬ ಮುದ್ದು ಮಾಡುತ್ತಿರಬಾರದು. ಈ ವಿಚಾರಗಳನ್ನು ಹೇಳುವಾಗ ವಿದ್ವಾಂಸರು ಒಂದು ವಾಕ್ಯವನ್ನು ಹೇಳಿದ್ದಾರೆ. ಲಾಲನಾತ್ ಬಹವೋ ದೋಷಾಃ ತರ್ಜನಾತ್ ಬಹವೋ ಗುಣಾಃ ತಸ್ಮಾತ್ ಪುತ್ರಂಚ ಶಿಷ್ಯಂಚ ತರ್ಜಯೇತ್ ನತು ಲಾಲಯೇತ್. ಈ ಶ್ಲೋಕದ ತಾತ್ಪರ್ಯ, ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಮೇಲೆಯೂ ಗುರುಗಳಿಗೆ ತಮ್ಮ ಶಿಷ್ಯರ ಮೇಲೆಯೂ ವಾತ್ಸಲ್ಯ, ಪ್ರೀತಿ, ವಿಶ್ವಾಸಗಳಿರಬೇಕು. ಹೆತ್ತವರಿಗೆ ಯಗಣಮುದ್ದು ಎಂಬ ಗಾದೆಯೂ ಇದೆಯಲ್ಲವೇ. ಆದರೆ ಮಕ್ಕಳನ್ನು ಸರಿಯಾಗಿ ತಿದ್ದದೆ, ಶಿಕ್ಷಿಸದೆ, ದಾರಿಗೆ ತರದೆ ಅವರನ್ನು ಯಾವಾಗಲೂ ಕೂಡ ಮುದ್ದು ಮಾಡುತ್ತಾ, ಅವರಿಗೆ ಕೇಳಿದ್ದನ್ನೆಲ್ಲ ತಂದುಕೊಡುತ್ತಾ, ಅವರನ್ನು ಅತಿಯಾಗಿ ಪ್ರೀತಿಸುತ್ತಾ ಹೋದರೆ ಅಂತಹ ಮಕ್ಕಳು ಮುಂದೆ ದಡ್ಡರಾಗಿ ಬಿಡುತ್ತಾರೆ. ಎಚ್ಚರಿಕೆ. ಮಕ್ಕಳನ್ನು ಮುದ್ದು ಮಾಡುವುದು ಮತ್ತು ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಎದುರಿಸುವುದು ಎರಡೂ ಸರಿಯೇ. ಆದರೆ ಅತಿ ಮುದ್ದು ಮಾಡುವುದಕ್ಕಿಂತಲೂ ಸ್ವಲ್ಪ ಅವರನ್ನು ಎದುರಿಸಿ ಅವರಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ಬರೀ ಪ್ರೀತಿಯನ್ನು ಮಾಡುತ್ತಾ, ಬರೀ ಮುದ್ದಾಡುತ್ತಾ ಅವರನ್ನು ಶಿಕ್ಷಿಸದೆ ಅವರನ್ನು ಅವರ ದಾರಿಯಲ್ಲಿಯೇ ಹೋಗುವಂತೆ ಬಿಟ್ಟರೆ ಅಂತಹ ಮಕ್ಕಳು ಹಾಳಾಗಿ ಹೋಗುತ್ತಾರೆ. ಮುಂದೆ ಈ ಮಕ್ಕಳು ದಡ್ಡರಾಗಿ, ಸಮಾಜಘಾತುಕರಾಗಿ, ವಂಶಕ್ಕೆ ಕಳಂಕವನ್ನು ಕೂಡ ತರುತ್ತಾರೆ. ಆದರೆ ಮಕ್ಕಳನ್ನು, ಶಿಷ್ಯರನ್ನು ಶಿಸ್ತಿನಿಂದ ಕಾಪಾಡುತ್ತಿದ್ದರೆ ಮುಂದೆ ದೊಡ್ಡ ಪಂಡಿತರೇ ಆಗಬಹುದು. ದುರ್ಯೋಧನನ್ನು ಕೂಡ ದುಷ್ಟನಾಗಿ ಹಾಳಾಗುವುದಕ್ಕೆ ಅವನ ತಂದೆಯಾದ ಧೃತರಾಷ್ಟ್ರನೇ ಕಾರಣವಲ್ಲವೇ? ಶ್ರೀರಾಮಚಂದ್ರನು ಆದರ್ಶ ಮರ್ಯಾದಾ ಪುರುಷೋತ್ತಮನಾಗಲು ಗುರುಗಳಾದ ವಿಶ್ವಾಮಿತ್ರರು ಕಾರಣರಲ್ಲವೇ? ಆದ್ದರಿಂದ ಈ ಪ್ರಪಂಚದಲ್ಲಿ ಗುರುಗಳು ಮತ್ತು ತಂದೆ ತಾಯಿಗಳು ಮಕ್ಕಳಿಗೆ ಅತ್ಯಂತ ಮಹತ್ವವಾದ ಕಾಲಘಟ್ಟವನ್ನು ನೆನಪು ಮಾಡಿಕೊಡಬೇಕು.